ಆತ್ಮೀಯ ಮತದಾರ ಬಂಧುಗಳೇ, ತಾಯಂದಿರೇ, ಎಲ್ಲ ಯುವಕ ಮಿತ್ರರೇ, ಇತರ ಎಲ್ಲ ಸ್ನೇಹಿತರೆ, 9ನೇ ತಾರೀಕು ಉಪಚುನಾವಣೆ ನಡೀತಾ ಇದೆ. ದಾವಣಗೆರೆ ದಕ್ಷಿಣ ಮತಕ್ಷೇತ್ರಕ್ಕೆ ಉಪಚುನಾವಣೆ ನಡೀತಾ ಇದೆ. ಈ ಉಪಚುನಾವಣೆ ಯಾತಕ್ಕಾಗಿ ನಡೀತಾ ಇದೆ ಅಂತಕ್ಕಂಥದ್ದು ನಿಮ್ಗೆಲ್ಲ ಗೊತ್ತಿದೆ. ಶಾಮನೂರು ಶಿವಶಂಕರಪ್ಪನವರು ಬಹಳ ಹಿರಿಯರು. ಅವರು ಈ ಕ್ಷೇತ್ರದ ಶಾಸಕರಾಗಿದ್ರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೀವೆಲ್ಲರೂ ಕೂಡ ಅವರಿಗೆ ಆಶೀರ್ವಾದ ಮಾಡಿದ್ರಿ. ದೊಡ್ಡ ಅಂತರದಿಂದ ಗೆದ್ದಿದ್ರು. ದುರದೃಷ್ಟವಶಾತ್ ಅವರು ನಮ್ಮನ್ನ ಅಗಲಿದ್ದಾರೆ. ಈಗ ಬದುಕಿಲ್ಲ ಅವರು. ಆ ಜಾಗವನ್ನ ಭರ್ತಿ ಮಾಡಲಿಕ್ಕೆ ನಾವು ಸಮರ್ಥ ಅವರನ್ನ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಯನ್ನಾಗಿ ಮಾಡಿದೆ. ಅವರ ಮೊಮ್ಮಗ ಅದು ಒಂದು ಅಪಪ್ರಚಾರ ಮಾಡ್ತಾ ಇದ್ದಾರೆ. ತಂದೆ, ಮಗ, ಮೊಮ್ಮಗ ಅವರೆಲ್ಲ ನಿಂತ್ಕೊತಾ ಇದ್ದಾರೆ ಅಂತ ಹೇಳಿ ಅಪಪ್ರಚಾರ ಮಾಡ್ತಾರೆ. ಬಿಜೆಪಿಲಿ ಇಲ್ವಾ? ಯಡಿಯೂರಪ್ಪನ ಮಕ್ಕಳು ಯಾರು? ಯಾವ ಪಾರ್ಟಿಯವರು ಅವರು? ಬಿಜೆಪಿ ಅವರು ಇಲ್ವಾ? ಬಸವರಾಜ ಬೊಮ್ಮಾಯಿ ಅವ್ರ ಮಗನಿಗೆ ಟಿಕೆಟ್ ಕೊಟ್ಟಿದ್ರಲ್ಲ, ಯಾರು ಅವರು? ಬಿಜೆಪಿ ಅವರು. ಕುಮಾರಸ್ವಾಮಿ, ದೇವೇಗೌಡ ಅವ್ರ ಮಕ್ಕಳೆಲ್ಲ ನಿಂತ್ಕೊಂಡಿರಲಿಲ್ಲ, ಯಾರು ಅವರು? ಕಾಂಗ್ರೆಸ್ಸಿನ ಸಂಸ್ಕೃತಿ ಏನಪ್ಪಾ ಅಂತಂದ್ರೆ, ಪದ್ಧತಿ ಏನು ಅಂತಂದ್ರೆ, ಯಾರಾದ್ರೂ ಮಧ್ಯದಲ್ಲಿ ಸತ್ತೋದ್ರೆ ಅವ್ರ ಮನೆಯವರಿಗೆ ಟಿಕೆಟ್ ಕೊಡ್ತಕ್ಕಂಥದ್ದು ಮೊದಲಿಂದ ನಡ್ಕೊಂಡ್ ಬಂದಿರ್ತಕ್ಕಂಥ. ಈಗ 2 ಉಪಚುನಾವಣೆಗಳು ನಡೀತಾ ಇದ್ದಾವೆ. ಒಂದು ಬಾಗಲಕೋಟೆ, ಇನ್ನೊಂದು ದಾವಣಗೆರೆಯಲ್ಲಿ ಶಿವಶಂಕರಪ್ಪನವರು ಮೊಮ್ಮಗನಿಗೆ ಟಿಕೆಟ್ ಕೊಟ್ಟಿದ್ದೀವಿ. ಇವರು ಶಿವಶಂಕರಪ್ಪನ ಮನೆಯವರಲ್ವಾ? ಆಮೇಲೆ ಬಾಗಲಕೋಟೆಯಲ್ಲಿ HY ಮೇಟಿಯವರು ಕಾಲ ಆದರು. ಅವ್ರ ಮಗನಿಗೆ ಕೊಟ್ಟಿದ್ದೀವಿ, ಉಮೇಶನ್ಗೆ. ಕಾಂಗ್ರೆಸ್ನಲ್ಲಿ ಯಾವಾಗಲೂ ಕೂಡ ಯಾರಾದರೂ ಸತ್ತೋದ್ರೆ ಮಧ್ಯದಲ್ಲಿ ಅವ್ರ ಮಕ್ಕಳಿಗೆ ಉಪಚುನಾವಣೆಯಲ್ಲಿ ಅವ್ರ ಮನೆಯವರಿಗೆ ಕೊಡ್ತಕ್ಕಂಥದ್ದು ಪದ್ಧತಿ. ಅದರಿಂದ ಹಾಗೆ ಮಾಡ್ತಾ ಇದ್ದೀವಿ. ಅದರಿಂದ ಈ ಬಿಜೆಪಿಯವರು, JDS ನವರು ಹೇಳ್ತಕ್ಕಂಥ ಮಾತುಗಳಲ್ಲಿ ಸತ್ಯಾಂಶ ಇಲ್ಲ. ರಾಜಕೀಯಕ್ಕೋಸ್ಕರ ಮಾತಾಡ್ತಕ್ಕಂಥ ವಿಚಾರಗಳು ಇವು. ಇದನ್ನ ತಿಳ್ಕೋಬೇಕಾಗ್ತದೆ. ಅದರಿಂದ ನಾವು ಸಮರ್ಥ ಒಬ್ಬ ವಿದ್ಯಾವಂತ ಯುವಕ, ವಿದೇಶದಲ್ಲಿ ಓದ್ಕೊ ಬಂದಿದ್ದಾರೆ. ಇವ್ರ ಯೋಗ್ಯತೆ ಇಲ್ವಾ? ಯೋಗ್ಯತೆ ಇಲ್ವಾ? ಶಾಸಕರಾಗ್ಲಿಕ್ಕೆ ಎಲ್ಲ ಅರ್ಹತೆಗಳು ಕೂಡ ಇದ್ದಾವೆ. ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಜನಪ್ರತಿನಿಧಿಗಳಾಗವರು ಜನರ ಜೊತೆ ಇರ್ತಕ್ಕಂಥದ್ದು ಬಹಳ ಮುಖ್ಯ. ಜನಪರವಾಗಿರ್ತಕ್ಕಂಥದ್ದು, ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಕ್ಕಂಥದ್ದು, ಇದು ಬಹಳ ಮುಖ್ಯ. ಯಾಕಂತಂದ್ರೆ ನೀವು ಆರಿಸಿ ಕಳಿಸೋದು ಯಾಕೋಸ್ಕರ? ನಿಮ್ ಪರವಾಗಿ ಕೆಲಸ ಮಾಡ್ಲಿ ಅಂತ, ನಿಮ್ ಪರವಾಗಿ ಕೆಲಸ ಮಾಡ್ಲಿ ಅಂತ ಕಳಿಸೋದು. ನಿಮ್ ಪರವಾಗಿ ಕೆಲಸ ಮಾಡ್ತಕ್ಕಂಥವ್ರು ಗಳಿಗೆ ಸ್ಪಂದಿಸ್ತಕ್ಕಂಥ ವ್ಯಕ್ತಿ ಆಗಿರ್ಬೇಕು. ಆ ಎಲ್ಲ ಗುಣಗಳು ಕೂಡ ಸಮರ್ಥನಲ್ಲಿ ಇದ್ದಾವೆ ಅಂತಕ್ಕಂಥ ಮಾತುಗಳಿಂದ ಅದರಿಂದ ಇವರು ಸೂಕ್ತವಾದಂತ ಅಭ್ಯರ್ಥಿ. ನಾವು
ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದೆ ಕರ್ನಾಟಕದಲ್ಲಿ, ಇನ್ನ 2 ವರ್ಷ ಇರ್ತೀವಿ. ಇನ್ನ 2 ವರ್ಷ ಇರ್ತೀವಿ. 28ರಲ್ಲೂ ನಾವೇ ಬರ್ತೀವಿ. ಸುಳ್ಳು ಹೇಳಿ ಅಪಪ್ರಚಾರ ಮಾಡ್ತಕ್ಕಂಥವ್ರು ಇವರೆಲ್ಲರೂ ಕೂಡ ನಾವು ಗ್ಯಾರಂಟಿ ಯೋಜನೆಗಳನ್ನ ಕಳೆದ ಚುನಾವಣೆಯಲ್ಲಿ ಘೋಷಣೆ ಮಾಡೋದು. ಏನ್ರಮ್ಮ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡೋದು. ಆಗ 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 ವಿರೋಧ ಮಾಡಿದವರು ಯಾರು? ನಿಮ್ಗೆ ಇದು ಕೊಡಬೇಡಿ, ಶಕ್ತಿ ಯೋಜನೆಯಲ್ಲಿ ಬಸ್ ನಲ್ಲಿ ಫ್ರೀಯಾಗಿ ಕರ್ಕೊಂಡು ಹೋಗ್ಬೇಡಿ ಅಂತ ವಿರೋಧ ಮಾಡಿದವರು ಯಾರು? ಬಿಜೆಪಿಯವರು. ನಿಮ್ಗೆ 2,000 ರೂಪಾಯಿ ತಿಂಗಳಿಗೆ ಕೊಡಬೇಡಿ ಅಂತ ವಿರೋಧ ಮಾಡಿದವರು ಯಾರು? ಅನ್ನಭಾಗ್ಯ ಕಾರ್ಯಕ್ರಮ ಮಾಡಬೇಡಿ ಅಂತ ವಿರೋಧ ಮಾಡಿದವರು ಯಾರು? ಗೃಹ ಜ್ಯೋತಿ ಕಾರ್ಯಕ್ರಮ ಮಾಡಬೇಡಿ ಅಂತ ವಿರೋಧ ಮಾಡಿದವರು ಯಾರು? ಬಿಜೆಪಿಯವರು. ಯುವ ನಿಧಿ ಕಾರ್ಯಕ್ರಮ ಮಾಡಬಾರ್ದು ಅಂತ ಯೋಚನೆ ಮಾಡಿದವರು ಯಾರು? ಯುವ ನಿಧಿ ಯಾರಿಗೆ? ನಿರುದ್ಯೋಗಿ ಯುವಕರಿಗೆ 3,000 ರೂಪಾಯಿ ಗ್ರಾಜುಯೇಟ್ಸ್ಗಳಿಗೆ, 1,500 ರೂಪಾಯಿ ಡಿಪ್ಲೊಮಾ ಹೋಲ್ಡರ್ಸ್. ಇದನ್ನು ಕೊಡ್ತಾ ಇರೋದು ಯಾರು? ಕಾಂಗ್ರೆಸ್ ಸರ್ಕಾರ. ಮತ್ತೆ ಇದನ್ನೆಲ್ಲ ವಿರೋಧ ಮಾಡಿದವರು ಯಾರು? ಅವ್ರಿಗೆ ಓಟ್ ಕೊಡ್ತೀರಾ? ದಯಮಾಡಿ ನೀವೆಲ್ಲರೂ ಕೂಡ ತಿಳ್ಕೋಬೇಕು, ಈ ಬಿಜೆಪಿಯವರು ಇದಾರಲ್ಲ ಬಡವರ ವಿರೋಧಿಗಳು. ಬಡವರಿಗೆ ಏನು ಕೆಲಸ ಮಾಡಬಾರದು. ಇದನ್ನ ತಾವು ಅರ್ಥ ಮಾಡ್ಕೋಬೇಕು. ಬಡವರ ವಿರೋಧಿಗಳು, ದಲಿತರ ವಿರೋಧಿಗಳು, ಅಲ್ಪಸಂಖ್ಯಾತರ ವಿರೋಧಿಗಳು, ಹಿಂದುಳಿದವರ ವಿರೋಧಿಗಳು, ಮತ್ತೆ ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರು ಅವರ ವಿರೋಧಿಗಳು, ಕಾರ್ಮಿಕರ ವಿರೋಧಿಗಳು, ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಮಹಿಳೆಯರ ವಿರೋಧಿಗಳು. ಅದರಿಂದ ನೀವೆಲ್ಲರೂ ಕೂಡ 9ನೇ ತಾರೀಕು ತೀರ್ಮಾನ ಮಾಡಬೇಕು. 9ನೇ ತಾರೀಕು ತೀರ್ಮಾನ ಮಾಡಬೇಕು. ಯಾವ ಕಾರಣಕ್ಕೂ ಅಧಿಕಾರಕ್ಕೆ ಬರಬಾರದು. ಬಿಜೆಪಿ ಯಾವ ಕಾರಣಕ್ಕೂ ಅಧಿಕಾರಕ್ಕೆ ಬರಬಾರದು. ಇವರಿಗೆ ನಾವು ಗ್ಯಾರಂಟಿ ಯೋಜನೆಗಳಿಗೆ 2026 ಖರ್ಚು ಮಾಡಿರ್ತಕ್ಕಂಥ ಹಣ ನಾವು ಅಧಿಕಾರಕ್ಕೆ ಬಂದಾಗ 1,31,000 ಕೋಟಿ ರೂಪಾಯಿಗಳು. ಎಷ್ಟು? 1,31,000 ಕೋಟಿ ರೂಪಾಯಿಗಳು. ದಾವಣಗೆರೆ ಒಂದರಲ್ಲೇ 538 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದೀವಿ. ಎಷ್ಟು? 538. ಇದಿಲ್ಲ ಅಂತ ಹೇಳಿ ನೋಡೋಣ ಬಿಜೆಪಿಯವರು. ನಾ ಹೇಳಿದಾಗ, ಅಸೆಂಬ್ಲಿನಲ್ಲಿ ಹೇಳಿದಾಗ ಬಾಯಿ ಮುಚ್ಚಿಗೆ ಕೂತಿದ್ರು. ಅಸೆಂಬ್ಲಿನಲ್ಲಿ ಹೇಳದ್ನಲ್ಲ, ಇದು ಹೇಳಿದಾಗ ಬಾಯಿ ಮುಚ್ಕೊಂಡು ಕೂತಿದ್ರು. ಹೊರಗಡೆ ಬಂದು ಸುಳ್ಳು ಹೇಳ್ತಾರೆ. ಅದರಿಂದ ನಮ್ಮ ಇಲ್ಲಿ ಈ ಜಿಲ್ಲೆನಲ್ಲಿ ಸುಮಾರು 13,62,6,070 ಜನಕ್ಕೆ ಕೊಟ್ಟಿದ್ದೀವಿ. 13,62,6,070 ಜನರಿಗೆ ಕೊಟ್ಟಿದ್ದೀವಿ. ಇಷ್ಟು ಜನ ಫಲಾನುಭವಿಗಳಾಗಿದ್ದಾರೆ. ಯಾವುದೇ ₹1 ಖರ್ಚಿಲ್ದೇನೆ, ಮಧ್ಯವರ್ತಿಗಳ ಹಾವಳಿ ಇಲ್ದೇನೆ ಕೊಟ್ಟಿರ್ತಕ್ಕಂಥ ಹಣ ಇದು. ಅದರಿಂದ ನೀವು ನೋಡಿ, ಹೆಣ್ಮಕ್ಳು 1 ಓಟು ಹಾಕ್ಬಾರದು. ನೀವು ಬಿಜೆಪಿಗೆ 1 ಓಟು ಹಾಕ್ಬಾರದು. ನೋಡ್ರಮ್ಮ ತಾಯಿ, ನಿಮ್ಗೆ
ಫ್ರೀಯಾಗಿ ಬಸ್ ನಲ್ಲಿ ಓಡಾಡ್ತಾ ಇದ್ದೀರಲ್ವ ನೀವು? ಕೈ ಎತ್ತಿ ನೋಡ, ಕೈ ಎತ್ತರಮ್ಮ. ಇದು ವಿರೋಧ ಮಾಡಿದವ್ರು ಯಾರು ಗೊತ್ತಾ? ಬಿಜೆಪಿಯವರು. ವಿರೋಧ ಮಾಡಿದವ್ರು ಓಟ್ ಹಾಕ್ತೀರಾ? ದಯಮಾಡಿ ಹೋಗಕ್ ಹಾಕ್ಬಾರದು, ಗೊತ್ತಾಯ್ತೇನ್ರಯ್ಯ? ನಿಮ್ಗೆ ನಿಮ್ ಮನೆಯಲ್ಲಿ ಮನೆ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತೀವಿ. ಅದನ್ನ ಯಾರು ಕೊಡ್ತಾ ಇರೋರು? ಕಾಂಗ್ರೆಸ್ ಸರ್ಕಾರ. ಅದನ್ನ ವಿರೋಧ ಮಾಡಿದವ್ರು ಯಾರು? ಬಿಜೆಪಿ ಅವರು. ವಿರೋಧ ಮಾಡಿದವ್ರು ಓಟ್ ಹಾಕ್ತೀರಾ? ಗೃಹ ಜ್ಯೋತಿ ನೀವು 200 ಯೂನಿಟ್ ಒಳಗೆ ಕರೆಂಟೇ ಕಟ್ಟಾಗಿಲ್ಲ, ಕಟ್ತೀರಾ? ಯಾರ್ಯಾರು ಕಟ್ತೀರಿ ನೋಡಿ, ಕೈ ಎತ್ತಿ. ಯಾರು ಕಟ್ಟಲ್ಲ. ಇದನ್ನ ವಿರೋಧ ಮಾಡಿದವ್ರು ಯಾರು? ಮತ್ತೆ ಇವ್ರಿಗೆ ಓಟ್ ಹಾಕ್ತೀರಾ? ಹಾಕ್ಬಾರದು. ದಯಮಾಡಿ ಅದಕ್ಕೆ ಅನ್ನ ಭಾಗ್ಯ ಕಾರ್ಯಕ್ರಮ ಕೊಟ್ಟವ್ರು ಯಾರು? ನಾನು ಹಳ್ಳಿಯವನು. ನಮ್ಮ ಊರಿನಲ್ಲಿ ಅನ್ನ ಉಣ್ತಿದ್ದದೆ ಹಬ್ಬದ ಎಲ್ಲ ನೀರಾವರಿ ಇದೆ. ಈ ಊರಿನಲ್ಲಿ ನೀರಾವರಿ ಇದೆ. ನಮ್ಮ ಊರಿನಲ್ಲಿ ನೀರಾವರಿ ಇದ್ದದ್ದು ಬಹಳ ಕಡಿಮೆ. ಜಾಸ್ತಿ ಜನ ಖುಷ್ಕಿ ಜಮೀನು ಇದ್ದವರು. ಅವ್ರ ಅನ್ನ ಉಣ್ತಿದ್ದು ಯಾವಾಗ ಗೊತ್ತಾ? ಹಬ್ಬಗಳಲ್ಲಿ ಅಥವಾ ನೆಂಟರುಗಳು ಬಂದಾಗ ಮಾತ್ರ ಅನ್ನ ಉಣ್ತಿದ್ದದು. ಈಗ ಎಲ್ಲರ ಮನೇಲೂ ಅನ್ನ. ಅದಕ್ಕೆ ಬಿಜೆಪಿ ಸುಳ್ಳು ಹೇಳ್ತಾರೆ. ಸಾಲದ ರಾಮಯ್ಯ ಅಂತ. ಸಾಲದ ರಾಮಯ್ಯ ಅಲ್ಲ, ನಾನು ಅನ್ನದ ರಾಮಯ್ಯ. ಗೊತ್ತಾಯ್ತೇನ್ರೆ? ಅನ್ನದ ರಾಮಯ್ಯನ ಪಕ್ಷಕ್ಕೆ ಓಟ್ ಕೊಡ್ಬೇಕು. ಇಲ್ಲ ಸಾಲದ ಅಶೋಕ, ಮೋದಿ, ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ, ವಿಜೇಂದ್ರ ಇವ್ರ ಪಾರ್ಟಿಗೆ ಓಟ್ ಹಾಕ್ಬೇಕಾ? ಸಿಟಿ ರವಿ, ಅವ್ರು ಸಿಟಿ ರವಿ ಅಲ್ಲ, ಲೂಟಿ ರವಿ. ಸಿಟಿ ರವಿ ಅವರು ಚಿಕ್ಕಮಗಳೂರು ಕರೆಯಲ್ಲ, ಕರೆಯೋದು ಹೆಂಗ್ ಗೊತ್ತಾ ಅವ್ರಿಗೆ? ಲೂಟಿ ರವಿ ಅಂತ ಕರೆಯೋದು. ಅದರಿಂದ 9ನೇ ತಾರೀಕು ನೀವೆಲ್ಲರೂ ಕೂಡ ಮತಗಟ್ಟೆಗೆ ಹೋಗ್ಬೇಕು. ಇವರ ಕ್ರಮ ಸಂಖ್ಯೆ 3. ಇವರ ಚಿಹ್ನೆ ಅಸ್ತಿ ಗುರುತಿಗೆ ಓಟ್ ಹಾಕಿ ಇವರನ್ನ ಕಳಿಸ್ಕೊಡ್ಬೇಕು. ನಮ್ ಸರ್ಕಾರ ಇರ್ತದೆ ಇನ್ನ 2 ವರ್ಷ. ಇವ್ರೇನಾದ್ರು ಕೆಲಸ ಮಾಡ್ಬೇಕಾದ್ರೆ ಯಾರಿಂದ ಮಾಡ್ಬೇಕು? ನಮ್ಮಿಂದ ಅಲ್ವಾ? ಅವ್ರು ಯಾರು ಬಿಜೆಪಿ ಅವ್ರಿಗೆ ಇದ್ರೆ ಮಾಡಕ್ ಆಗತ್ತಾ? ಅದರಿಂದ ದೊಡ್ಡ ಅಂತರದಿಂದ ಇವರನ್ನ ಗೆಲ್ಲಿಸ್ಕೊಡ್ಬೇಕು. ಗೆಲ್ಲಿಸ್ತೀರಿ ಅಲ್ವಾ? ನಿಮ್ಮೆಲ್ರಿಗೂ ನಮಸ್ಕಾರ.